में ग्रामीण कूली कार्मिक संगठन से आज रैली चल किया। ये आज हमारा एक ही जो नरेगा बोल के नेशनल लेवल का है ना, आज 100 दिन के बोल रहा था। अभी 150 डेज होना चाहिए था, 50 दिन हुआ, अब तक 100 दिन हाजिरी भी नहीं भरा। फिर 2 से हाजिरी भरने के लिए हम कोशिश कर रहे हैं। ये सब जिले में चालू है हमारा। और राशन का कोविड-19 वजह से 6-7 महीने से राशन नहीं दे रहा, अभी कम दे रहा है। और 5 किलो ज़्यादा देने के लिए हमारा ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಲ್ಲಿ ಕಾರ್ಯಕರ್ತನಾಗಿದ್ದೀನಿ। ಇವತ್ತು ಕೂಲಿ ಕಾರ್ಮಿಕರು ಹೋರಾಟ ಮಾಡೋ ಉದ್ದೇಶ ಏನು, ಕೇಂದ್ರ ಸರ್ಕಾರ ಈಗಾಗಲೇ ಏನು 100 ದಿನ ಕೂಲಿ ದಿನಗಳು ಮಾಡಿದಾರ ಉದ್ಯೋಗ ಖಾತ್ರಿಯಲ್ಲಿ, ಆ ಉದ್ಯೋಗ ಖಾತ್ರಿಯಲ್ಲಿ 100 ದಿನ ಸಾಕಾಗ್ತಾ ಇಲ್ಲ. ಕಾರಣ ಈಗ ಸಾಕಷ್ಟು ಕೊರೋನಾ ರೋಗ ಬಂದಿರೋದ್ರಿಂದ, ಇಂಥ ಮಹಾಮಾರಿ ರೋಗ ಬಂದಿರೋದ್ರಿಂದ ಭಾಳಷ್ಟು ಜನ ಇವತ್ತು ಹಳ್ಳಿಯಲ್ಲಿದ್ದಾರೆ. ಗುಳೆ ಹೋಗಿದವರೆಲ್ಲ ಹಳ್ಳಿಯಲ್ಲಿ ಬಂದಿದ್ದಾರೆ. ಅರ್ಧದಷ್ಟು ಜನ ಇನ್ನೂ ಹಳ್ಳಿಯಲ್ಲಿದ್ದಾರೆ. ಒಂದು ಮನೆಯಲ್ಲಿ 5-6 ಜನ ಕೂಲಿ ಕಾರ್ಮಿಕರಿದ್ದೀರ. ಉದ್ಯೋಗ ಖಾತ್ರಿಯಲ್ಲಿ ಒಂದ್ಸರಿ ಕೆಲಸ ಕೊಟ್ಟಿದ್ರೆ ಮುಗಿದೋಯ್ತು, ಆಮೇಲೆ ಕೆಲಸ ಇಲ್ಲ ಅವ್ರಿಗೆ. ಹೀಗಾಗಿ 100 ದಿನ ಸಾಕಾಗಂಗಿಲ್ಲ, 200 ದಿನ ಕೆಲಸ ಕೊಡಬೇಕು. ಮತ್ತು ರೇಷನ್ ಅಂಗಡಿಯಲ್ಲಿ ಈಗಾಗಲೇ ಏನು ಆಹಾರ ಧಾನ್ಯ ಕೊಡ್ತಾ ಇದ್ದಾರೋ ಅದನ್ನು 6 ತಿಂಗಳವರೆಗೆ ಕೊಡಬೇಕು. ಮತ್ತು ಜನರಿಗೆ ಏನು ಅವಶ್ಯಕತೆ ಅದ ಆಹಾರ ಧಾನ್ಯಗಳು ಕೊಡಬೇಕು. ಏನು ನಮ್ಮ ಜೋಳ ಬೇಳೆ ಈ ಥರ ನಾವು ಸಕ್ಕರೆ ಎಣ್ಣೆ ಏನು ಉಪಯೋಗ ಮಾಡ್ತೀವಿ ಆ ಥರ ಆಹಾರ ಧಾನ್ಯಗಳು ಕೊಡಬೇಕಂತ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ। जौरगी तालुक एक गांव से आ रहा हूँ। यहाँ कूली कार्मिक संगठन बोल कर एक संगठन है, वो क्या बोलते हैं, केंद्र सरकार 100 दिन